ಹಾಯ್ ಹೆಲೋ ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ನಾನು ತುಂಬ ದಿನದಿಂದ ತುಂಬ ಅಲ್ಲ, ಆಲ್ಮೋಸ್ಟ್ 2 ಇಯರಿಂದ ಅಂದ್ಕೊಳ್ತಿದ್ದು ಒಂದು ಏನು ಹೇಳ್ತಾರೆ, ನನ್ನದೊಂದು ವಿಶ್ ಇತ್ತು. ಸೊ ಅದನ್ನು ಇವತ್ತು ಫುಲ್ಫಿಲ್ ಮಾಡಬೇಕು ಅಂತ ಅಂದ್ಕೊಂಡು ಹೊರಟಿದ್ದೆ. ಒಂದಲ್ಲ, ಆ್ಯಕ್ಚುಲಿ 2 ವಿಶ್ ಇದೆ ವಿಡಿಯೋದಲ್ಲಿದೆ. ಹೆಂಗೆ ಪಿರಿಯಾಪಟ್ಟಣದಲ್ಲಿ ಸ್ವಲ್ಪ ನಂದು ಕ್ಲಾತ್ಸ್ಗಳನ್ನೆಲ್ಲ ಸ್ಟಿಚಿಗೆ ಕೊಡೋದಿತ್ತು. ಸೊ ಹೋಗಿದ್ದೆ ಹಾಗೆ, ಬಟ್ ಸ್ಟಿಚ್ ಕೊಡೋದಕ್ಕೆ ಅಂತ ಹೋಗಿದ್ದು, ಬಟ್ ಅಂಕಲ್ ಇರಲಿಲ್ಲ, ಶಾಪ್ ಕ್ಲೋಸ್ ಮಾಡಿದ್ರು. ಸೊ ಅಲ್ಲಿ ಇದ್ದಿದ್ದಂಥ ಅಂದರೆ ನಾವು ಫಸ್ಟು ಇದ್ದಿದ್ದು ಟೌನ್ನಲ್ಲೇ ಅಲ್ವಾ. ಸೊ ಅಲ್ಲಿ ಮಾತಾಡ್ಸಿ ಇವಾಗ ಕ್ಲಿಪ್ಪಿಂಗ್ ಆ್ಯಡ್ ಆಗಿತ್ತಲ್ಲ, ಸೊ ಅದು ಅಲ್ಲೇ, ಅಂದರೆ ನಾನು ಸ್ಟಿಚಿಗೆ ಕೊಡೋ ಆಪೋಸಿಟ್ ಮನೆ ಹುಡುಗಿ. ಸೊ ನಾನಂದರೆ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ, ನನಗೂ ಅವಳಂದರೆ ಸಿಕ್ಕಾಪಟ್ಟೆ ಇಷ್ಟ. ಎಲ್ಲೇ ಹೋದರೂ ನನ್ನಲ್ಲಿ ಸರೌಂಡಿಂಗಲ್ಲಿ ನಾನು ಎಲ್ಲೇ ಕಾಣಿಸಿದ್ರು ಓಡ್ಬಂದು ನನ್ನನ್ನು ಅಷ್ಟು ಪ್ರೀತಿಯಿಂದ ಮಾತಾಡ್ಸುತ್ತೆ. ಅದಂತೂ ಆಗೆಲ್ಲ ನನ್ನ ಅಲ್ಲಿದ್ದಿರೋ ಟೈಮಲ್ಲೆಲ್ಲ ಅಕ್ಕ ಅಕ್ಕ ಅಂದ್ಕೊಂಡು ಯಾವಾಗಲೂ ಅವಳು ನಮ್ಮ ಮನೆಯಲ್ಲೇ ಇರ್ತಿದ್ಲು. ಆ್ಯಂಡ್ ಅಲ್ಲಿ ಮುಗಿಸಿ ನಾವು ಕುಶಾಲನಗರ ಅಂತ ಹೇಳಿದ್ನಲ್ಲ, ಸೊ ಅಲ್ಲಿಗೆ ಬಂದೆ. ಅಂದರೆ ನಾನು ಡ್ರೀಮ್ ಕ್ಯಾಪ್ಚರ್ನ ತೊಗೋಬೇಕಿತ್ತು ಕಾರಿಗೆ ಅಂತೇಳಿ. ಸೊ ಅದಕ್ಕೆ ಹೋಗಿದ್ದೆ, ಬಟ್ ನನಗೆ ಅಲ್ಲಿ ಅಷ್ಟು ಯಾವುದೂ ಇಷ್ಟ ಆಗಿಲ್ಲ. ಸೊ ನಾನು ಯಾವುದೂ ಪರ್ಚೇಸ್ ಮಾಡೋದಕ್ಕೆ ಹೋಗಿಲ್ಲ. ಆ್ಯಂಡ್ ನಾನು ಸಲೂನಿಗೆ ಬಂದೆ, ಪಿರಿಯಾಪಟ್ಟಣದಲ್ಲೇ ಮಾಡಿಸ್ತಿದ್ದೆ, ಬಟ್ ಅಷ್ಟು ನನಗೆ ಕಂಫರ್ಟ್ ಫೀಲ್ ಸಿಕ್ಕಿಲ್ಲ. ಸೊ ಹಾಗಾಗಿ ಕುಶಾಲನಗರಲ್ಲಿ ಮಾಡಿಸೋಣ ಅಂತಂದ್ಬಿಟ್ಟು ಹಸ್ಬೆಂಡ್ ಹೇಳಿದ್ದು, ಇದು ನಾನು ಯೂಶಲಿ ಆಪೋಸಿಟ್ ಇರೋದು ಒಂದು ಮೆನ್ಸ್ ಸಲೂನಲ್ಲಿ ನಾವು ಮಾಡಿಸ್ತಿದ್ದು ಪಾಪಣಿಗೆ. ಸೊ ಅದ್ರ ಆಪೋಸಿಟೇ ಇರೋದ್ರಿಂದ ಇಲ್ಲೊಂದು ಸಲ ನೋಡು, ಮಾತಾಡು, ಅವ್ರ ಹತ್ರ ಡಿಸ್ಕಸ್ ಮಾಡು, ಅವರು ಮಾಡಿಕೊಡ್ತೀನಿ ಅಂತ. ಅವ್ರ ಹತ್ರ ಏನಾದರೂ ಕಂಫರ್ಟ್ ಸಿಕ್ಕಿದ್ರೆ ನೀನು ಅವ್ರ ಹತ್ರನೇ ಮಾಡಿಸು ಅಂತ ಹೇಳಿದ್ರು ಅಂತೇಳಿ ನಾನು ಅವ್ರ ಹತ್ರ ಮಾತಾಡಿದೆ. ಸರಿ ಮಾಡಿಕೊಡ್ತೀನಿ, ನೀವು ಯಾವ ಥರ ಹೇಳ್ತೀರಾ ಅದೇ ಥರ ಮಾಡಿಕೊಡ್ತೀನಿ ಅಂತ ನಾನು ಮಾಡಿಸಿದ್ದು ಲೇಯರ್ ಕಟ್ನ. ಆ್ಯಂಡ್ ಸರಿ ಆಯಿತು ಅಂತ ಹೇಳಿ ಅವ್ರ ಹತ್ರನೇ ಮಾತಾಡಿ ಮಾಡಿಸ್ಕೊಂಡಿದ್ದು ಹೇರ್ ಕಟ್ಟು. ಅಂದರೆ ವಾಶ್ ಮಾಡಿದ್ದು ಕ್ಲಿಪ್ಪಿಂಗ್ ನನ್ನ ಹತ್ರ ಇಲ್ಲ, ಅಂದರೆ ನಾನು ಶೂಟ್ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ. ಆ್ಯಂಡ್ ಆಮೇಲೆ ಅವರು ಕಟ್ಟೆಲ್ಲ ಮಾಡಿ ಅದು ಸೆಟ್ ಮಾಡಿಕೊಟ್ರು. ಅವ್ರ ಹತ್ರ ನಾನು ಹೇಳ್ತಿದ್ದೆ, ಅಂದರೆ ನಾನು ಈ ಥರ ಸಲೂನಲ್ಲಿ ಮಾಡಿಸ್ತಿರೋದು, ಅಂದರೆ ಬೇರೆಯವ್ರ ಹತ್ರ ನನ್ನ ಹೇರ್ನ ಕೊಟ್ಟು ಕಟ್ ಮಾಡಿಸ್ತಿರೋದು ಇದು 2 ಟೈಮ್ಸ್. ಅಂದರೆ ಫ್ರಂಟ್ ನಾನು ಮದುವೆನ 2 ಮಂತ್ಸ್ ಇತ್ತು, ಬಟ್ ಅಷ್ಟು ಮದುವೆ ಎಲ್ಲ ಸೆಟ್ ಆಗಿರಲಿಲ್ಲ ಅಂದ್ಕೊಳ್ತೀನಿ, ಆವಾಗ ಮಾಡಿಸಿದ್ದು ಫ್ರಂಟ್ ಮಾತ್ರ, ಬ್ಯಾಕ್ ಏನು ಮಾಡಿಸಿರಲ್ಲ. ಬಟ್ ಈ ಸಲ ಏನಕ್ಕೆ ಮಾಡಿಸಿದ್ದು ರೀಸನ್ ಏನಪ್ಪ, ನನಗೆ ಹೇರ್ ಕಟ್ ಮಾಡಿಸೋದಕ್ಕೆ ಅಂದರೆ ನನಗೆ ಸಿಕ್ಕಾಬಟ್ಟೆ ಹೆಡ್ ಪೇನ್ ಬರ್ತಿತ್ತು. ಆಮೇಲೆ ಅದು ಮೇಂಟೈನ್ ಮಾಡೋಕ್ಕೆ ಸಿಕ್ಕಾಬಟ್ಟೆ ಕಷ್ಟ ಆಗ್ತಿತ್ತು, ನನಗೆ ಆಗ್ತಾನೇ ಇರಲಿಲ್ಲ ನನಗೆ ಮಾಡಿಸೋದಕ್ಕೆ. ಅಂದರೆ ಪ್ರೆಗ್ನೆಂಟ್ ಟೈಮಲ್ಲಿ ಮಾಡಿದ್ದೆ, ಬಾಣಂತನದಲ್ಲೂ ನಾನು ಹೇರ್ನ ಅಂದರೆ ಪ್ರೊಟೆಕ್ಟ್ ಮಾಡಿಕೊಂಡೇ ಬಂದಿದ್ದೆ. ಬಟ್ ಸ್ಟಿಲ್ ಇಲ್ಲಿವರೆಗೂ ನನಗೆ ಆಗ್ತಿರಲಿಲ್ಲ, ಬಟ್ ಆದರೂ ಇದ್ದೆ. ಆದರೆ ಲಾಸ್ಟು 2 ಇಯರಲ್ಲಿ ನಾನು ಹೇರ್ ಕಟ್ ಮಾಡಿಸ್ಲೇಬೇಕಿತ್ತು ಅಂತ ನಾನು ಫಿಕ್ಸ್ ಆಗಿದ್ದೆ. ಬಟ್ ಸಮ್ ರೀಸನ್ಸಿಂದ ನಾನು ಹೇರ್ ಕಟ್ನ ಮಾಡಿಸೋದು ಡಿಲೇ ಆಯಿತು. ಬಟ್ ಈ ಸಲ ಮಾಡಿಸ್ಬೇಕು ಅಂತ ಫಿಕ್ಸ್ ಆಗಿದ್ದೆ ನಾನು ಇವಾಗ. ಅಂದರೆ ಹೇಳಿದಾಗ ಇಲ್ಲ ಒಟ್ಟಿಗೆ ಕಾರ್ ತೊಗೊಳ್ತೀವಲ್ಲ, ಕಾರ್ ತೊಗೊಂಡಾಗ ಮಾಡಿಸುವಂತೆ ಬಿಡು ಅಂತ ಹಸ್ಬೆಂಡ್ ಹೇಳಿದರು ಅಂತ ಸುಮ್ಮನೆ ಆದೆ. ನೆನ್ನೆ ಅಂದರೆ ಇದು ಮಂಡೇ ಅಪ್ಲೋಡ್ ಮಾಡ್ತಿರೋದು, ಸಂಡೇ ಆಲ್ಮೋಸ್ಟ್ ಫ್ರೀ ಇದ್ದರು ಅವರು. ಇವತ್ತೇ ಮಾಡಿಸ್ಕೊಳ್ಳಂಗಿದ್ರೆ ಮಾಡಿಸ್ಕೋ ಹೇರ್ ಕಟ್ ಅಂತ ಹೇಳ್ತಿದ್ದಲ್ಲ ಅಂತ ಹೇಳಿ ಅವರು ಕೂತ್ಕೊಂಡು ಇಷ್ಟು ಶಾರ್ಟ್ ಮಾಡಿ ಅಂತ ಹೇಳಿ ನನ್ನ ಹಸ್ಬೆಂಡ್ ಕೂಡ ಮಾಡಿಸಿದ್ರು. ಯಾಕೆ ಅಂದರೆ ಅವರು ಕೂಡ ನೋಡಿದರು ನಾನು ಲಾಂಗ್ ಹೇರಿಂದ ಎಷ್ಟು ಕಷ್ಟಪಡ್ತಿದ್ದೀನಿ ಅಂತ. ಆ್ಯಂಡ್ ತುಂಬ ಜನ ಅಂದ್ಕೊಳ್ತೀರಾ ನನಗೆ ಶಾರ್ಟ್ ಇರೋರು ಲಾಂಗ್ ಇರಬೇಕು ಅಥವಾ ಲಾಂಗ್ ಇರೋರು ಶಾರ್ಟ್ ಇರಬೇಕು ಅಂತ.
ಸೀರಿಯಸ್ಲಿ ಆ ಥರ ಎಲ್ಲ ನೀವು ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಹೇರ್ ಲಾಂಗ್ ಇರೋರಿಗೆ ಮೇಂಟೈನ್ ಮಾಡೋದಕ್ಕೆ ಆಗಲ್ಲ, ಅವರು ಸಿಕ್ಕಾಪಟ್ಟೆ ಸಫರ್ ಪಡ್ತಿರ್ತಾರೆ ನನ್ನ ಹಾಗೆ. ನನಗೆ ತುಂಬ ಜನ ಇನ್ಸ್ಟಾದಲ್ಲಿ ಡಿ ಎಮ್ ಮಾಡಿದ್ದೀರಾ, ಅಕ್ಕ ನಿಮ್ಮ ಲಾಂಗ್ ಹೇರಿಗೆ ಫ್ಯಾನು, ನಿಮ್ಮ ಹೇರಿಗೆ ಯಾವುದು, ನಿಮ್ಮ ಹೇರ್ ಸೀಕ್ರೆಟ್ ಏನು ಅಂತೆಲ್ಲ ಕೇಳ್ತಿದ್ರೆ ರಿಪೀಟೆಡಾಗಿ. ಆ್ಯಂಡ್ ಕಟ್ ಮಾಡಿಸ್ದಾಗಲೂ ನನಗೆ ಕ್ವೆಶನ್ಸ್ ಮಾಡಿದ್ದೀರಾ ಯಾಕೆ ಮಾಡಿಸಿದ್ರಿ ಅಂತ. ಮೇನ್ ರೀಸನ್ ನನಗೆ ಮೇಂಟೈನ್ ಮಾಡೋದಕ್ಕೆ ಆಗ್ತಿರಲಿಲ್ಲ, ಸೊ ಹಾಗಾಗಿ ಮಾಡಿಸ್ದೆ ಕಣ್ರು. ಐ ಆಮ್ ರಿಯಲಿ ಸಾರಿ. ನನಗಂತೂ ಹರ್ಟ್ ಆಗಿಲ್ಲ, ನಂಗೆ ಬೇಜಾರಾಗಿಲ್ಲ, ಬಟ್ ನನ್ನ ಹೇರ್ಸಿಂದ ತುಂಬ ಜನ ಹರ್ಟ್ ಮಾಡ್ಕೊಂಡಿದ್ದೀರಾ. ಐ ಆಮ್ ರಿಯಲಿ ಸಾರಿ ಫಾರ್ ದಟ್. ಆ್ಯಂಡ್ ಅದೆಲ್ಲ ಮುಗಿಸಿ ನಾವು ಮೇಯ್ನಾಗಿ ನಮ್ಮ ಕಾರಿಗೆ ನಾನು ಆ ನೇಮ್ನ ಹಾಕಿಸ್ಬೇಕಿತ್ತು. ಯಾವುದೇ ನೇಮು ಅಥವಾ ಸಿಂಬಲ್ ದೇವ್ರದ್ದೇನೂ ಹಾಕ್ಸಿರಲಿಲ್ಲ. ಸೊ ಈ ಸಿಂಬಲ್ನ ನಾನು ಸೆಲೆಕ್ಟ್ ಮಾಡಿ ಸೊ ಇಟ್ಕೊಂಡಿದ್ದೆ. ಫೈನಲಿ ಈ ಥರ ಬಂದಿತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಆ ಸಿಂಬಲ್ಲು, ನನಗಂತೂ ಅದನ್ನ ನೋಡಿದ ತಕ್ಷಣ ನೆಮ್ಮದಿ ಆ ಥರ ಫೀಲ್ ಆಗ್ತಿತ್ತು, ನನಗೆ ಖುಷಿ ಆಯಿತು ಅದು. ಆಮೇಲೆ ಏನಾಯಿತು ಅಂದರೆ ನೇಮ್ ಹಾಕ್ಸೋಣ ಅಂತ ಹೇಳಿ ನನ್ನ ಮಗನ ನೇಮ್ ಹಾಕಿಸ್ಬೇಕು, ನನ್ನ ಕಾರಿಗೆ ನನ್ನ ಮಗನ ನೇಮ್ ಹಾಕಿಸ್ಬೇಕು ಅನ್ನೋದೊಂದು ಮೇನ್ ಏನು ಹೇಳ್ತೀವಿ, ಅದು ನಂಗೆ ಸಖತ್ ಅನಿಸ್ಬಿಟ್ಟಿತ್ತು ನನಗೆ. ಅದು ಒಂದು ಡ್ರೀಮ್ ಅಂತಲೇ ಅಂದ್ಕೊಳ್ಳಿ. ನಮ್ಮದು ಓನ್ ವೆಹಿಕಲ್ ತೊಗೊಂಡಾಗ ಅದಕ್ಕೆ ನನ್ನ ಮಗಂದು ಹಾಕಿಸ್ಬೇಕು ಅಂತ ನಾನು ಪರ್ಸ್ನಲಿ ನಾವು ಅಂದ್ಕೊಂಡಿದ್ವಿ. ಸೊ ಹಾಕ್ಸೋಣ ಅಂತ ಹೋದ್ವಿ, ಬಟ್ ಅದು ಪಾಪಣಿ ಅಂತ ಹಾಕ್ಸೋಣ ಅಂದ್ಕೊಂಡೆ, ಅದು ತುಂಬ ಲೆಂತಿ ಆಗಿಬಿಡುತ್ತೆ ಆ್ಯಂಡ್ ಜಾತ್ರೆ ಫೀಲ್ ಕೊಡುತ್ತೆ ಅದು ಅಂತ ಹೇಳಿ PRS ಅಂತ ಮಾತ್ರ ಹಾಕ್ಸ್ದೆ ನಾನು. P ಫಾರ್ ಪಾಪಣಿ, ಪುಷ್ವಿಕ್, ಪೂಜಾ 3 ಕೂಡ ಆಗುತ್ತೆ. ಅಂದರೆ ಪುಷ್ವಿಕ್ ಅವ್ನ ನೇಮು, ಬಟ್ ಪಾಪಣಿ ಅಂತಲೇ ಆಲ್ಮೋಸ್ಟ್ ಎಲ್ಲರೂ ಕರೆಯೋದ್ರಿಂದ ಸೊ ಪಾಪಣಿ ಅಂತ PRS ಅಂತ ಹಾಕಿಸಿ ಮಾರ್ನಿಂಗ್ ಮಾತಾಡ್ಸಿದ್ದಲ್ವ ನನ್ನ ಅಮ್ಮು ಅಂತ. ಅವಳು ಸಿಕ್ಕಾಪಟ್ಟೆ ಮನೆಗೆ ನೀನು ಬರಲೇಬೇಕು, ಮನೆಗೆ ಬಂದಿಲ್ಲ ಅಂದರೆ ನೋಡು ಅಂತೆಲ್ಲ ಆವಾಜ್ ಹಾಕಿ ಹೋಗಿದ್ಲು. ಸೊ ಈವ್ನಿಂಗು ಸ್ಟಿಚ್ಚಿಗೆ ಮಾರ್ನಿಂಗ್ ಅಂಕಲ್ ಇರಲಿಲ್ಲ, ಸೊ ಈವ್ನಿಂಗ್ ಇರ್ಬೋದು ಮೇ ಬಿ ಅಂತ ಹೇಳಿ, ಅಂದರೆ ಕಾಲ್ ಮಾಡಿ ನಾವು 4 o'clock, ಅಲ್ಲಿಗೆ ಹೋಗೋಷ್ಟು 6:30 ಮೇ ಬಿ ಆಗಿತ್ತು. ಸೊ ಹೋದಾಗ ಅಂಕಲ್ ಮತ್ತೆ ಬಂದು ನಮಗೋಸ್ಕರ ವಾಪಸ್ ಹೊರಟೋಗಿ ಏನೋ ಎಮರ್ಜೆನ್ಸಿ ಅಂತ ಹೋಗಿ ಸ್ಟೋರ್ನ ಕ್ಲೋಸ್ ಮಾಡಿದರು. ಮತ್ತೆ ನಾವು ಕೊಡೋದಕ್ಕೆ ಹೋಗಿಲ್ಲ ಸ್ಟಿಚ್ಚಿಂಗ್ಗೆ. ಆಮೇಲೆ ಕರಿತಿದ್ಲಲ್ವ, ಸೊ ಮನೆಗೆ ಬಾ ಅಂತ. ಇನ್ನು ಮನೆಗೆ ಹೋಗಿಲ್ಲ ಅಂದರೆ ಬೇಜಾರು ಮಾಡ್ಕೊಬಿಡ್ತಾಳೆ ಅಂತ ಮನೆಗೂ ಹೋಗಿ ಆಂಟಿನ ಮಾತಾಡಿಸ್ಕೊಂಡು, ಅಂಕಲ್ ಆಗಿರ್ಬೋದು, ಆಂಟಿ ಅಥವಾ ಅವ್ರ ಮಕ್ಳುಗಳಾಗಿರ್ಬೋದು, ಅವರು ತುಂಬ ಇಂಪಾರ್ಟೆಂಟ್ ನಮಗೆ, ನಾವು ಕೂಡ ಅವ್ರಿಗೆ ತುಂಬ ಇಂಪಾರ್ಟೆಂಟ್. ಅಷ್ಟು ಲವ್, ಅಷ್ಟು ಕೇರು ಬೇರೆಯವರು ತೋರಿಸ್ತಾರೆ ಅಂತ ಅಂದರೆ ಅದು ಅಷ್ಟು ಈಸಿ ಅಲ್ಲ. ಹೊರ್ಗಿನವ್ರ ಪ್ರೀತಿನ ಗಳಿಸೋದು ಅಂತಂದರೆ ಅಂದ್ಕೊಂಡಿರೋಷ್ಟು ಈಸಿ ಅಲ್ಲ. ಬಟ್ ಅವ್ರು ನನಗೆ ನನ್ನ ಪ್ರೆಗ್ನೆನ್ಸಿ ಜರ್ನಿಲಿ ತುಂಬ ಇಂಪಾರ್ಟೆನ್ಸ್ನ ಕೊಟ್ಟಿದ್ದರು. ಅದು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಅಲ್ಲೆಲ್ಲ ಮುಗಿಸಿ ಅವ್ರನ್ನ ಮಾತಾಡಿಸಿ ಮನೆಗೆ ಹೊರಟ್ವಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಸೊ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೊಳ್ತಾ ಇರಿ. ಥ್ಯಾಂಕ್ ಯು. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.